ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಮುಂದುವರ್ಸೋಣ ಬನ್ನಿ. ರಾಯರದು ಈ ಫೋಟೋ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಪ್ರಶಾಂತವಾಗಿದೆ. ನೋಡ್ತಾ ಇದ್ದರೆ ಹಾಗೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಹಾಗಾಗಿ ಇವತ್ತು ಇದೊಂದೇ ಫೋಟೋ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ನನಗಂತೂ ಈ ಫೋಟೋ ಎಷ್ಟು ಇಷ್ಟ ಆಗಿಬಿಟ್ಟಿದೆ ಅಂತ ಅಂದರೆ ಯಾವಾಗಲೂ ನೋಡ್ತಾ ಇರ್ತೀನಿ. ಅಷ್ಟು ಪ್ರಶಾಂತತೆಯಿಂದ ಕೂಡಿದೆ ಅವ್ರ ಮುಖ. ನಾನಂತೂ ಯಾವಾಗಲೂ ಈ ಮುಖ ನೋಡ್ತಾ ಇರ್ತೀನಿ. ಅದೆಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಅಷ್ಟು ಮುಖದಲ್ಲಿ ಒಂದು ಕಳೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಫೋಟೋನ ಇವತ್ತು ಇಟ್ಕೊಂಡಿದ್ದೀನಿ. ನೀವು ಕೂಡ ಈ ಫೋಟೋನ ನೋಡ್ತಾ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತೇಳಿ ನೆನೆಸ್ಕೊಂಡು ವಿಡಿಯೋನ ಕೇಳಿಸ್ಕೊಳ್ಳಿ. ಹಾಗೆ ಇವತ್ತು ರಾಯರು ನಮ್ಮ ಜೀವನದಲ್ಲಿ ಅನುಗ್ರಹ ಮಾಡಿದ್ದಾರೆ, ನಮ್ಗೆ ಒಲ್ದಿದ್ದಾರೆ ಅಂತ ಅಂದರೆ ಪ್ರಮುಖವಾಗಿ ಈ 5 ಸೂಚನೆಗಳು ನಿಮಗೂ ಕೂಡ ಸಿಕ್ಕಿರುತ್ತೆ. ನಿಮಗೆ ಸಿಕ್ಕಿದ್ರೂ ಕೂಡ ಗೊತ್ತಾಗಿರಲ್ಲ. ಈಗ ನಾನು ಹೇಳಿದ ಮೇಲೆ ನಿಮಗೆ ಅರ್ಥ ಆಗ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಯರನ್ನು ನಾವು ಪೂಜೆ ಮಾಡ್ತಾ ಇರ್ತೀವಿ, ವ್ರತಗಳು ಮಾಡ್ತಾ ಇರ್ತೀವಿ, ಸೇವೆಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಅವ್ರಿಗೆ ನಮ್ಮ ಮೇಲೆ ಅನುಗ್ರಹ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇರಲ್ಲ. ರಾಯರ ಫೋಟೋ ನಮ್ಮ ಮನೆಗೆ ಬಂದಿದೆ ಅಂತ ಅಂದ್ರೇ ಅನುಗ್ರಹ ಆಗಿದೆ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದು ಕೂಡ ಒಂದು ಸೂಚನೆನೇ. ನಮಗೆ ರಾಯರ ಫೋಟೋ ನಮ್ಮ ಮನೆಗೆ ಬರೋ ಅಂಥದ್ದು ಒಂದು ಸೂಚನೆನೇ. ರಾಯರ ಫೋಟೋ ಮನೆಗೆ ಬಂದಾದಮೇಲೆ ನಮಗೇನೆಲ್ಲ ಸೂಚನೆಗಳು ಸಿಗುತ್ತೆ, ಅನುಗ್ರಹ ಆಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಆಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ರಾಯರು ನಮ್ಮ ಮನೆಗೆ ಫೋಟೋ ರೂಪದಲ್ಲಾಗಿರ್ಬೋದು, ವಿಗ್ರಹದ ರೂಪದಲ್ಲಾಗಿರ್ಬೋದು ಮನೆಗೆ ಬಂದರು ಅಂತ ಅಂದರೆ ನಮ್ಮನ್ನು ಅವರು ನೋಡ್ತಾ ಇರ್ತಾರೆ. ನಮ್ಮ ಕಷ್ಟಗಳನ್ನ ಅವರು ನೋಡ್ತಿರ್ತಾರೆ. ಎಲ್ಲದೂ ಕೂಡ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ಸಮಯ ಬಂತು ಅಂತ ಅಂದರೆ ನಮ್ಮ ಕಷ್ಟ ಎಲ್ಲ ಪಟ್ ಅಂತ ಮಾಯ ಆಗೋಗ್ಬಿಡುತ್ತೆ. ರಾಯರ ಫೋಟೋ ಮನೆಗೆ ಬಂತು ಅಂದರೆ ನೀವು ತಲೆ ಕೆಡಿಸ್ಕೊಳಂಗಿಲ್ಲ. ಅಲ್ಲಿಂದ ನಿಮಗೊಂದು ಶಕ್ತಿ ನಿಮ್ಮ ಜೊತೆ ನಿಂತಿದೆ ಅಂತಲೇ ಅರ್ಥ. ಮೊದಲನೇದಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಬಿದ್ದಿದೆ ಅನ್ನೋದೇ ಆದರೆ ಅವ್ರ ರಾಯರ ಫೋಟೋ ನಿಮ್ಮ ಮನೆಗೆ ಯಾವಾಗ ಬರುತ್ತೋ, ನೀವು ಯಾವಾಗ ಅವರ ಸೇವೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀರೋ ಅಲ್ಲಿಂದ ನಿಮಗೆ ಮನಸ್ಸಿಗೊಂದು ನೆಮ್ಮದಿ ಅನ್ನೋದು ಸಿಕ್ಕಿರುತ್ತೆ. ಮನೆ ವಾತಾವರಣದಲ್ಲೂ ಅಷ್ಟೇ ಒಂದು ತಂಪಾದ ವಾತಾವರಣ ಇರುತ್ತೆ, ಒಂದು ನೆಮ್ಮದಿ ವಾತಾವರಣ ಇರುತ್ತೆ. ಮನಸ್ಸಲ್ಲೂ ಕೂಡ ಒಂದು ನೆಮ್ಮದಿ ಖುಷಿ ಅನ್ನೋದು ಸಿಕ್ಕಿರುತ್ತೆ. ಇದೇ ನಿಮಗೆ ಮೊದಲನೇ ಸೂಚನೆ. ಎಷ್ಟೊಂದು ಜನ ಗಾಬರಿ ಆಗ್ತಾ ಇರ್ತಾರೆ. ಏನೋ ಒಂಥರ ಟೆನ್ಷನ್ನು, ಡಿಪ್ರೆಷನ್ನು ಇದೆಲ್ಲ ಆಗಿರುತ್ತೆ. ಅದೆಲ್ಲ ಕಡಿಮೆ ಆಗಿರುತ್ತೆ. ನಿಮಗೆ ಗೊತ್ತಾಗ್ತಾ ಇರಲ್ಲ ಕಡಿಮೆ ಆಗಿದೆ ಅನ್ನೋ ವಿಷಯ. ಆದರೆ ಕಡಿಮೆ ಆಗಿರುತ್ತೆ. ರಾಯರ ಸೂಚನೆ, ರಾಯರ ಅನುಗ್ರಹ ನಿಮಗೆ ಆಗಿದೆ ಅನ್ನೋದೇ ಆದರೆ ಅದೆಲ್ಲ ಕಡಿಮೆ ಆಗಿ ಒಂಥರ ನೆಮ್ಮದಿ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಇದು ರಾಯರು ಕೊಡೋ ಮೊದಲನೇ ಸೂಚನೆ. ಹಾಗೆ ಎರಡನೇ ಸೂಚನೆ ಬಂದುಬಿಟ್ಟು, ನೀವು ರಾಯರ ಮಠಕ್ಕೆ ಹೋಗ್ತೀರಾ ಅಲ್ವಾ, ಹೋದಾಗ ರಾಯರ ಮುಂದೆ ನಿಂತ್ಕೊಳ್ಳಿ. ನಿಂತ್ಕೊಂಡಾಗ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಬಿಡುತ್ತೆ. ಅದು ಯಾಕೆ ತುಂಬ್ಕಂತೂ ಏನು ಅಂತ ಗೊತ್ತಿರಲ್ಲ. ರಾಯರನ್ನು ನೋಡ್ತಾ ಇರಿ. ಆ ಭಕ್ತಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಇನ್ನೇನು ಆಚೆ ಬರಬೇಕು ಅನ್ನೋ ಸಮಯಕ್ಕೆ ನಿಮಗೆ ಗೊತ್ತಾಗುತ್ತೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಅದು ಕೂಡ ರಾಯರು ನಿಮಗೆ ಒಲ್ದಿದ್ರೆ ಮಾತ್ರ ಆ ಸೂಚನೆ ಸಿಗೋ ಅಂಥದ್ದು. ಏಕೆ ಅಂತ ಅಂದರೆ ನಮಗೆ ಯಾರು ನೋಡಿದ್ರೂ ಹಂಗೆ ಕಣ್ಣೀರು ಬರೋದಿಲ್ಲ. ಅದೊಂಥರ ಭಕ್ತಿಯಿಂದ ಬರೋ ಆನಂದ ಬಾಷ್ಪ ಅದು. ಈ ಥರ ಆಗ್ತಾಯಿದೆ ನಿಮಗೆ ಅಂತ ಅಂದರೆ ರಾಯರ ಮಠಕ್ಕೆ ಹೋದಾಗ ಇದು ಕೂಡ ರಾಯರು ನಿಮಗೆ ಒಲ್ದಿದ್ದಾರೆ, ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತಲೇ ಅರ್ಥ. ಇದು ನಿಮ್ಮ ಎರಡನೇ ಸೂಚನೆ ಆಗಿರುತ್ತೆ. ಹಾಗೆ ಮೂರನೇ ಸೂಚನೆ ಬಂದುಬಿಟ್ಟು, ನೀವು ಮನೆಯಲ್ಲಿ ರಾಯರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರ ಅಲ್ವಾ, ಆ ಟೈಮಲ್ಲಿ ನಿಮಗೆ ಹೂ ಪ್ರಸಾದ ಆಗೋ ಅಂಥದ್ದು, ಅಥವಾ ನೀವೇನಾದರೂ ಕೇಳಿಕೊಂಡು ನೀವು ಇಷ್ಟು ಗಂಟೆ ಒಳಗಡೆ ನಮಗಾಗಲಿ ಅಂತ ನೀವೇನಾದರೂ ಕೇಳಿಕೊಂಡ್ರೆ ಒಟ್ಟು ರಾಯರು ಹೂ ಪ್ರಸಾದ ಆ ಟೈಮ್ ಒಳಗಡೆ ಕೊಟ್ಟೇ ಕೊಡ್ತಾರೆ. ನಿಮಗೆ ರಾಯರು ಹೂ ಪ್ರಸಾದ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಮೇಲೆ ರಾಯರ ಅನುಗ್ರಹ ಖಂಡಿತವಾಗ್ಲೂ ಆಗಿದೆ ಅಂತಲೇ ಅರ್ಥ. ಇದು ನಿಮಗೆ ರಾಯರು ಕೊಡೋ ಮೂರನೇ ಸೂಚನೆ. ಇನ್ನು ನಾಲ್ಕನೇ ಸೂಚನೆ ಬಂದುಬಿಟ್ಟು, ಇದಂತೂ ಎಂಥ ಎಫೆಕ್ಟಿವ್ ಅಂತ ಅಂದರೆ, ನಿಮಗೆ ಏನೋ ಒಂದು ಪ್ರಾಬ್ಲಮ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಸುಮ್ಮನೆ ರಾಯರನ್ನು ನೆನಪು ಮಾಡ್ಕೊಳ್ಳಿ. ರಾಯರಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಸಾಕು, ಎಂಥ ಪ್ರಾಬ್ಲಮ್ ಆದರೂ ನಾನು ಫೇಸ್ ಮಾಡ್ತೀನಿ ಅನ್ನೋವಷ್ಟು ಧೈರ್ಯ ಬಂದುಬಿಡುತ್ತೆ ನಿಮ್ಮ ಮನಸ್ಸಲ್ಲಿ. ನಿಮಗೆ ಗೊತ್ತಿಲ್ಲದಂಗೆ ಅವ್ರ ನೆನಪು ಮಾಡಿಕೊಂಡ್ರೆ ಸಾಕು, ರಾಯರಿದ್ದಾರೆ ಬಿಡು ನೋಡ್ಕೊಳ್ಳೋಣ ಅಂತ ಈ ರೀತಿ ಬಂದುಬಿಡುತ್ತೆ ನಿಮಗೆ. ಅಥವಾ ನನಗೆ ಇತ್ತೀಚೆಗೆ ಅನುಭವ ಆಗಿರೋದೇನು ಗೊತ್ತಾ, ನಾನು ಏನಾದರೂ ಒಂದು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಹಿಂಗೆ ಮಾಡೋದು ಇದು ಏನು ಕತೆ ಅಂದ್ಕೊಂಡು ಹೋಗ್ತಾ ಇರ್ತೀನಿ. ಪಕ್ಕದಲ್ಲಿ ಒಂದು ಕಾರೋ ಏನೋ ಒಂದು ಹೋಗುತ್ತೆ, ಆ ಹಿಂದ್ಗಡೆ ರಾಯರಿದ್ದಾರೆ ಅಂತ ಬರೆದಿರ್ತಾರೆ.
ಅಪ್ಪ ಎಷ್ಟು ನೆಮ್ಮದಿ ಕೊಡುತ್ತೆ ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ. ನಿಜವಾಗ್ಲೂ ಕೂಡ ಏನು ಮಾಡೋದು ಅಂತ ನಾನು ಹಿಂಗೆ ಕತ್ತ ಆಚೆ ಹಾಕಿದ್ರೆ ಬಸ್ಸಿಂದ ರಾಯರಿದ್ದಾರೆ ಅಂತ ಅಲ್ಲಿ ಹೋಗ್ತಾ ಇರುತ್ತೆ. ಅದರಷ್ಟು ನೆಮ್ಮದಿ ಮತ್ತೊಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ನೆಮ್ಮದಿ ಆಗುತ್ತೆ ಮನಸ್ಸಿಗೆ. ನಿಜವಾಗ್ಲೂ ಇದು ಅವ್ರ ಸೂಚನೆ. ಇದನ್ನು ನಾನು 4ನೇ ಸೂಚನೆ ಅಂತ ಹೇಳ್ತೀನಿ. ನಿಮಗೂ ಎಷ್ಟೋ ಜನಕ್ಕೆ ಈ ಥರ ಅನುಭವ ಆಗಿರುತ್ತೆ. ಹಾಗಿದ್ರೆ ಕಾಮೆಂಟಲ್ಲಿ ಹೇಳೋದಂತೂ ಮರಿಬೇಡಿ. ಇನ್ನು 5ನೇ ಸೂಚನೆ ಬಂದು ರಾಯರು ಕನಸಲ್ಲಿ ಬರೋ ಅಂಥದ್ದು. ನಿಮಗೆ ತುಂಬ ಕಷ್ಟ ಇದೆ, ನೀವು ತುಂಬ ರಾಯರನ್ನು ಬೇಡ್ತಾ ಇದ್ದೀರಾ, ತುಂಬ ವ್ರತ ಮಾಡ್ತಾ ಇದ್ದೀರಾ, ತುಂಬ ಸೇವೆ ಮಾಡ್ತಾ ಇದ್ದೀರಾ, ತುಂಬ ನಂಬಿಕೆ ಇಟ್ಕೊಂಡಿದ್ದೀರಾ ಅಂತ ಅಂದರೆ ರಾಯರು ಕನಸಲ್ಲಿ ಬಂದೇ ಬರ್ತಾರೆ. ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಇದಂತೂ ಶತಸಿದ್ಧ. ಈ 5 ಸೂಚನೆಗಳು ನಿಮಗೆ ರಾಯರ ಅನುಗ್ರಹ ಆಗಿದ್ದರೆ ಖಂಡಿತವಾಗ್ಲೂ ಇದರಲ್ಲಿ ಯಾವ್ದಾರ ಒಂದು ನಿಮಗೆ ಸಿಕ್ಕಿರುತ್ತೆ, ಅಥವಾ 5 ಸೂಚನೆಗಳು ಸಿಗುತ್ತೆ. ನಿಮಗೆ ಯಾವ ಥರ ಸೂಚನೆಗಳು ಸಿಕ್ಕಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೂಡ ಕಮೆಂಟಲ್ಲಿ ಹೇಳಿ. ಸೊ ನೋಡಿದ್ರಿ ಅಲ್ವಾ, ರಾಯರ ಅನುಗ್ರಹ ಆಗ್ತಾ ಇಲ್ಲ ಅನ್ನೋರಿಗೆ ಆಗಿದೆ ಅನ್ನೋದಕ್ಕೆ ಏನೇನೆಲ್ಲ ಅವರು ಸೂಚನೆಗಳು ಕೊಡ್ತಾರೆ ಅಂತೇಳಿ ಈ ವಿಡಿಯೋ ಮುಖಾಂತರ ಇವತ್ತು ತಿಳ್ಕೊಂಡಿದ್ದೀರಾ. ಸೊ ರಾಯರನ್ನು ನಂಬಿಬಿಟ್ಟು ಯಾರ್ಯಾರೆಲ್ಲ ನೀವು ಅವರ ಸೇವೆ ವ್ರತಗಳನ್ನ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮನ್ನು ನೋಡ್ತಾ ಇರ್ತಾರೆ ಅವರು. ನೀವೇನು ವ್ರತ ಮಾಡ್ತಿದ್ದೀರಾ, ನೀವೇನು ಸೇವೆ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಕಷ್ಟ ಇದೆ, ನಿಮ್ಮ ಕಷ್ಟನ ಯಾವಾಗ ಪರಿಹಾರ ಮಾಡಬೇಕು, ನಿಮ್ಮ ಸಮಯ ಯಾವಾಗ ಬರುತ್ತೆ, ನೀವು ಎಷ್ಟು ಖುಷಿಯಿಂದ ಅವರ ವ್ರತನ ಮಾಡ್ತೀರೋ ಅವ್ರಿಗೂ ಅಷ್ಟೇ ಖುಷಿ. ನಿಮ್ಮ ಕಷ್ಟನ ಪರಿಹಾರ ಮಾಡಿ, ಇದು ನನ್ನ ಮಗು, ಈ ಮಗುನ ನಾನು ಖುಷಿಯಾಗಿಡೋದು ನನ್ನ ಕರ್ತವ್ಯ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವರು ಕೂಡ ನಿಮ್ಮ ಒಂದು ಕಷ್ಟನ ಕಳೀತಾರೆ, ನಿಮಗೂ ಒಂದು ನೆಮ್ಮದಿನ ಕೊಡ್ತಾರೆ. ದಯವಿಟ್ಟು ರಾಯರ ಬಗ್ಗೆ ನೀವು ಅಪನಂಬಿಕೆ ಇಟ್ಕೊಳ್ಬೇಡಿ. ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿ ಗುರುವಾರ ನಿಮ್ಮ ಹತ್ತಿರದ ಮಠಕ್ಕೆ ಹೋಗಿ, ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ಮನೆಯಲ್ಲಿ ರಾಯರ ಫೋಟೋ ಇರುತ್ತೆ ಅಲ್ವಾ, ರಾಯರ ಫೋಟೋಗೆ ನೀವು ಒಂದು ಪೂಜೆನಾದರೂ ಮಾಡಿ. ಪ್ರತಿ ಸಲ ರಾಯರ ಮಠಕ್ಕೆ ಹೋಗ್ಬೇಕಂದ್ರೆ ಏನಾದರೂ ಒಂದು ರಾಯರಿಗೆ ತಗೊಂಡೋಗಿ, ರಾಯರಿಗೆ ಇಷ್ಟ ಆಗಿರ್ತಕ್ಕಂಥ ಒಂದು ತುಳಸಿ ಆಗಿರ್ಬೋದು, ಕಲ್ಸಕ್ಕರೆ ಆಗಿರ್ಬೋದು, ನಿಮ್ಮ ಕೈಲಿ ಏನಾಗುತ್ತೆ ಅದು ಇಂಥದ್ದೇ ಅಂತ ಅಲ್ಲ, ನೀವು ಸ್ವಲ್ಪ ತಗೊಂಡೋದ್ರೂ ರಾಯರಿಗೆ ಖುಷಿನೇ. ತಗೊಂಡೋಗಿ ಕೊಡಿ ರಾಯರಿಗೆ, ನಿಮಗೂ ಒಂದು ತೃಪ್ತಿ ಅನ್ನೋದಿರುತ್ತೆ. ನಾನೇನೋ ಒಂದು ಸೇವೆ ಮಾಡ್ತಾಯಿದ್ದೀನಿ ರಾಯರಿಗೋಸ್ಕರ ಅನ್ನೋದೊಂದು ತೃಪ್ತಿ ಇರುತ್ತೆ. ದಯವಿಟ್ಟು ಬರೀ ಕೈಯಲ್ಲಿ ಹೋಗಬೇಡಿ. ಹೋಗಬೇಕಾದ್ರೆ ಏನಾದರೂ ಒಂದು ತಗೊಂಡೋಗಿ ಗುರುವಾರದೊತ್ತು. ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನಮಗೆ ಮಠ ಹತ್ರ ಇಲ್ಲದೇ ಇದ್ದರೆ ಏನು ಮಾಡೋದು ಅಂತೇಳಿ ಕಮೆಂಟ್ ಹಾಕಿರ್ತೀರ. ಅಂಥವರು ಯಾವಾಗಲಾದರೂ ನೀವು ಹೊರಗಡೆ ಹೋದಾಗ, ಮಠದ ಹತ್ರ ಇದ್ದಾಗ, ಅಂಥ ಪ್ಲೇಸ್ಗೆ ಹೋದಾಗ ದಯವಿಟ್ಟು ಹತ್ರದ ಮಠದಗಳಿಗೆ ಯಾವಾಗಲಾದರೂ ಒಂದು ಸಲ ವಿಸಿಟ್ ಮಾಡಿ. ಅದರ ಬದಲಾಗಿ ನೀವು ಮಠಕ್ಕೆ ವಾರ ಹೋಗೋಕ್ಕಾಗಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ರಾಯರ ಅನುಗ್ರಹ ಆಗಿದ್ದರೆ ನಮಗೆ ಯಾವುದೆಲ್ಲ ಪ್ರಮುಖವಾಗಿ 5 ಸೂಚನೆಗಳು ಸಿಗುತ್ತೆ ಅಂತೇಳಿ ತಿಳ್ಕೊಂಡಿದ್ದೀವಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.